ಹೆಲೋ ಮಿಸ್ಟ್ರಿ. ನನ್ಗಂತೂ ಜಾಸ್ತಿ ಜನ ಫ್ರೆಂಡ್ಸೇ ಇಲ್ಲ. ಇರೋ 4 ಫ್ರೆಂಡ್ಸ್ ಅಲ್ಲಿ ನೀನೊಬ್ಬ. ಇನ್ಫ್ಯಾಕ್ಟ್ ನಿನ್ನ ನಾನು ಬೆಸ್ಟ್ ಫ್ರೆಂಡ್ ಅಂತಾನೆ ಅನ್ಕೊಂಡಿದ್ದೀನಿ. ಹೌದೇನೋ? ಹೋಗ್ತೀಯಾ? ಹೋಗು ನೋಡೋಣ. ಅದೇಂಗ್ ಹೋಗ್ತೀಯೋ ನಾನು ನೋಡ್ತೀನಿ. ಇವತ್ತು ನಿನ್ನ ಖಾಲಿ ಡಬ್ಬಿಯನ್ನು, ಬೊಂಬಾಯಿಯನ್ನು, ಬಾಯಿ ಬಡ್ಕೆಯನ್ನು ನಾನೇನು ಅನ್ನಲ್ಲ. ನೀನ್ ಬಂದಾಗಿಂದ ಕುಂತ್ರು ನಿಂತ್ರು ಕಾಟ ಕೊಟ್ಟಿದ್ದೀನಿ. ನೀನ್ ತುಂಬಾ ಗೊಳಕೊಂಡಿದ್ದೀನಿ. ಆದ್ರೂ ಇದೆಲ್ಲ ನಿನ್ ಮನ್ಸಲ್ಲಿ ಇಟ್ಕೊಂಡ್ರೆ ನನ್ಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಲ್ಲ, ನೀನ್ ತುಂಬಾ ಒಳ್ಳೆಯವ್ನು ಕಣೋ. ಹಲೋ ಹಲೋ ಮ್ಯಾಮ್, ಎಲ್ಲಿದ್ದೀರಾ? ಅವಾಗಲೇ ಬರ್ತೀನಿ ಎಂದು ಇನ್ನೂ ಸುದ್ದಿ ಇಲ್ಲ. ನಮಗಿಲ್ಲಿ ಭಯ ಆಗ್ತಿದೆ. ಭಯಾನ? ಯಾಕೆ ಮಲ್ಲಿ? ನಕ್ಷತ್ರಂಗೆ ಆಕ್ಸಿಡೆಂಟ್ ಆಗುವಾಗ ಅವಳ ಕಣ್ಮುಂದೆ ಇದ್ದಿದ್ದು ನೀನೇ, ಅವಳನ್ನ ಕಡೆದಾಗ ನೋಡಿದ್ದು ನೀನೇ. ಸೊ ಅವಳೇನಾದರೂ ದೆವ್ವ ಗಿವ್ವ ಆಗಿ ಬಂದರೆ ನಿನ್ನೆ ಫಸ್ಟ್ ಹಿಡ್ಕೊತಾಳೆ ಅಂತನಾ? ದೇವನ? ಯಾವ ದೇವ ಮ್ಯಾಮ್? ಸುಮ್ಮನೆ ಏನೇನೋ ಹೇಳ್ಬೇಡಿ. ನಂಗೆ ಪೊಲೀಸ್ ಅವ್ರದ್ದೇ ಭಯ. ನೀನು ಯಾಕೆ ಪೊಲೀಸವ್ರಿಗೆ ಹೆದರಬೇಕು? ಅಂಥದ್ದೇನು ಮಾಡ್ದೆ? ಅದು ಮ್ಯಾಮ್, ಆಕ್ಸಿಡೆಂಟ್ ಆಗಬೇಕಾದ್ರೆ ನಾನು ಅಲ್ಲೇ ಇದ್ನಲ್ಲ, ಸೊ ನನ್ನ ಮೇಲೆ ಏನಾದರೂ ಡೌಟ್ ಬಂದರೆ ಅಂತ. ನಿಮ್ಗಾದರೂ ಒಂದು ಲವ್ ಎಂಗೇಜ್ಮೆಂಟ್ ಎಲ್ಲ ಆಗಿದೆ, ನಂಗೆ ಅದೆಲ್ಲ ಏನೂ ಆಗಿಲ್ಲ. ಡೋಂಟ್ ವರಿ, ಹಾಗೆಲ್ಲ ಏನೂ ಆಗದಿರೋ ಥರ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಯಿತು ಅಂದಾಗ ಒಂದ್ಸಲ ಶಾಕ್ ಆಯಿತು. ಬಟ್ ಆಮೇಲೆ ಯೋಚನೆ ಮಾಡಿ ನೋಡಿದೆ, ಆಕ್ಸಿಡೆಂಟ್ ಆಗಿದ್ದು ಒಳ್ಳೆಯದೇ ಆಯಿತು. ಇಲ್ಲ ಅಂದರೆ ಇಷ್ಟೊತ್ತಿಗೆ ಭೂಪತಿಗೆ ಆಜೆ ಸಖಿ ವಿಷಯ ಗೊತ್ತಾಗಿ ನಾನೇ ಸೆಲ್ಫ್ ಆಕ್ಸಿಡೆಂಟ್ ಮಾಡಿಕೊಂಡು ಸಾಯ್ಬೇಕಿತ್ತು. ಸದ್ಯ ಬಚಾವಾದೆ ಅಲ್ವಾ ಮ್ಯಾಮ್? ಬಚಾವಾದ್ರಿ. ಇಷ್ಟು ಬೇಗ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೋ ರಿಲೀವ್. ಒಂದು, ಈ ಭೂಪತಿ ಆ ನಕ್ಷತ್ರ ಅಂತ ಅವಳು ಹಿಂದೆ ಅಲಿಯೋದು ನಿಲ್ತು. ಇನ್ನೊಂದು, ನನ್ನ ಜಾಗಕ್ಕೆ ಕುತ್ಬಾರೋ ಆಗಿತ್ತು. ಈಗ ಆ ಟೆನ್ಷನ್ನೂ ಇಲ್ಲ, ಎಲ್ಲ ಸೇಫ್. ಮ್ಯಾಮ್, ಏನು ಹೇಳ್ತಿದ್ದೀರಾ? ಪರ್ಮನೆಂಟಾಗಿ ತೊಲಗೋದಾ? ಅಂದರೆ ನೀವು ಹೇಳೋದು ನೋಡಿದ್ರೆ ಅವಳು... ಲೀವ್ ಇಟ್. ನೋಡು, ಫೋನಲ್ಲಿ ಮಾತಾಡೋದು ಸೇಫ್ ಅಲ್ಲ. ನಾವೆಲ್ಲೇ ಮಾರ್ಚರಿ ಹತ್ರ ಇದ್ದೀವಿ, ನೀನು ಬೇಗ ಬಾ. ಇವನು ಇಲ್ಲೇ ಇದ್ದಾನೆ. ಒಬ್ಳೆ ಅಳಕ್ಕೂ ಬೋರು, ಕಣ್ಣೀರು ಹಾಕೋಕ್ಕೂ ಯಾರಾದರೂ ಕಂಪ್ನಿ ಬೇಕು ಅಂತ ಅನ್ನಿಸ್ತಿದೆ. ಅಲ್ಲ ಮ್ಯಾಮ್, ನೀವು ಏನು ಹೇಳ್ತಿದ್ದೀರಾ? ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಅಲ್ಲ, ನೀವ್ಯಾಕೆ ಅಳಬೇಕು? ಭೂಪತಿ ಸಾಹೇಬ್ರು ಸಿಂಪತಿ ಗಳಿಸೋಕ್ಕಾದರೂ ಗೋಳಾಡ್ಬೇಕಲ್ವಾ ಮಿಲ್ಲಿ? ನೋಡ್ತಿರು ಹೇಗೆ ಆಟ ಆಡಿಸ್ತೀನಿ ಅಂತ. ಏನು ಹೇಳ್ತಿದ್ದಾಳು ಇವಳು? ಏನೋ ನಕ್ಷತ್ರ ಸತ್ತೇ ಹೋದ್ಲು, ಇವಳು ಲೈನ್ ಕ್ಲಿಯರ್ ಆಯಿತು ಅನ್ನೋ ಥರ ಆಡ್ತಿದ್ದಾಳಲ್ಲ. ಡಾಕ್ಟರ್ ಇನ್ನೂ ಏನೂ ಹೇಳೇ ಇಲ್ಲ, ಆಗಲೇ ಈ ಲೆವೆಲಿಗೆ ಸೆಲೆಬ್ರೇಷನಾ?
ಏ, ನಾನೇ ತಿಂತೀನಿ, ಕೊಡು. ಹೇಗೆ ತಿಂತೀರಾ ಮೇಡಮ್? ಕಾಲ್ ಜೊತೆ ಹೆಬ್ಬೆರಳು ಮುರ್ಕೊಂಡಿದ್ದೀರಾ. ಪರವಾಗಿಲ್ಲ, ಈ ಕೈಯಲ್ಲಿ ತಿಂತೀನಿ. ಎಲ್ಲ ಕೆಲಸ ನೀನೇ ಮಾಡಂಗಿದ್ರೆ ನಾನೇನು ಕತ್ತೆ ಕಾಯಕ ಕೂತಿದ್ದೀನಿಲ್ಲ. ತಿನ್ನೆ. ಹೌದು, ನೀನು ಯಾವಾಗಿಂದ ಈ ನಾರ್ಮಲ್ ಹೆಣ್ಮಕ್ಳು ತರ ಬುದ್ಧಿ ಕಲ್ತೆ? ಈ ಸಂಕೋಚ, ಮುಜುಗರ ಇದು ಯಾವುದು ನಿನಗೆ ಗೊತ್ತೇ ಇರಲಿಲ್ಲ ಅಲ್ವಾ? ಆಯ್ತಮ್ಮ, ಅದಕ್ಕೆ ಯಾಕೆ ಹಾಗೆ ನೋಡ್ತೀಯ? ಚೆನ್ನಾಗಿದ್ಯಾ? ಹಾಗಾದ್ರೆ ಇದು ಪೂರ್ತಿ ನೀನ್ ಖಾಲಿ ಮಾಡ್ಬೇಕು. ಅಯ್ಯೋ ನನಗ್ ಸಾಕು, ಹೊಟ್ಟೆ ತುಂಬ್ತು, ಹಾಗೆ ಹೇಗೆ ಅಂದ್ರೆ ಗುದ್ಬಿಡ್ತೀನಿ. ತಿನ್ನೋ. ನಂಗೆ ಸಾಕು. ಏಯ್, ಲಾಸ್ಟ್ ತುತ್ತು, ಸುಮ್ಮನೆ ತಿನ್ನು. ನಕ್ಷತ್ರ, ಅಮ್ಮ, ಅಕ್ಕ, ಏನಾಯ್ತು ಪುಟ್ಟ? ಏನಾಯ್ತಲ್ಲ? ಯಾಕೆ ಹೀಗೆ ಮಾಡ್ಕೊಂಡಿದ್ಯಾ? ಈ ತರ ಏನಾದ್ರೂ ಮಾಡ್ಕೊಂಡಿಲ್ಲ ಅಂದ್ರೆ ನೀನೀಗ ತಿಂದಿದ್ದರ್ಗಲ್ಲ ಅನ್ಸುತ್ತೆ ಅಲ್ವಾ? ಮೊನ್ನೆ ನೋಡಿದ್ರೆ ಯಾರಿಗೂ ಹೇಳ್ದೆ ಕೇಳ್ದೆ ಅದೆಲ್ಲೋ ಹೋಗಿದೆ. ಈಗ ನೋಡಿದ್ರೆ ಈ ತರ. ಹಾಗೆ ಸರಿಯಾಗಿ ಕೇಳಿ ಅಕ್ಕ. ಬರೀ ನಮಗ್ ಟೆನ್ಷನ್ ಕೊಡೋದೇ ಕೆಲಸ ಮಾಡ್ಕೊಂಡಿದ್ದಾಳೆ. ಅಲ್ಲ ಪುಟ್ಟ, ರಸ್ತೆ ದಾಟ್ಬೇಕಾದ್ರೆ ಹುಷಾರಾಗಿರ್ಬೇಕಲ್ವಾ? ತಲೆಯಲ್ಲಿ ಏನ್ ಯೋಚನೆ ಮಾಡ್ತಿದ್ಯೆ? ಅದು ಹೀಗೆ ಸುಮ್ಮನೆ ಹೋಗ್ತಿದೆ. ಜಯ, ಏನು ನಕ್ಷತ್ರ ಆಕ್ಸಿಡೆಂಟ್ ಆಗಿದ್ಯಾ? ಯಾವಾಗ? ಅಂದ್ರೆ ನೆನ್ನೆ ರಾತ್ರಿ ನಕ್ಷತ್ರ ಮನೆಗೆ ಬಂದಿಲ್ವಾ? ನೀವೆಲ್ಲ ಎಲ್ಲೋ ಜೊತೆಗೆ ಹೋಗಿದ್ದೀರಾ, ಅವಳು ನಿಮ್ಮ ಜೊತೆ ಬಂದಿರ್ತಾಳೆ, ಎಲ್ಲರೂ ವಾಪಸ್ ಒಟ್ಟಿಗೆ ಮನೆಗೆ ಬರ್ತೀರಾ ಅಂತ ಕಾದು ಕಾದು ಸಾಕಕ್ಕೆ ನಾವು ಮಲ್ಕೊಂಡ್ವಿ. ಇಲ್ಲ ಮ್ಯಾಮ್, ನಿನ್ನೆ ನೈಟ್ ನಾನು ಅವಳನ್ನ ಹುಡ್ಕೊಂಡು ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಅವಳಿಗೆ ಆಕ್ಸಿಡೆಂಟ್ ಆಗಿತ್ತು. ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಭೂಪತಿ ಸರ್ ಬಂದಿದ್ರು, ಅವರೇ ಅವಳನ್ನ ನೋಡ್ಕೊಂಡಿದ್ದು. ಓ ಗಾಡ್, ಇಷ್ಟೆಲ್ಲ ಆದ್ರೂ ನಮ್ಗೆ ಯಾಕೆ ಯಾರು ಏನು ಹೇಳಿಲ್ಲ? ಪಾಪುನು ಒಂದು ವಿಷಯನೂ ಇದ್ರ ಬಗ್ಗೆ ಹೇಳಿಲ್ಲ ಯಾಕೆ? ಹೇಳಿದ್ರೆ ಏನ್ ಮಾಡ್ತಿದ್ರಿ? ಮತ್ತಿನ್ನೊಂದು ಸೀನ್ ಆಗ್ತಿತ್ತು, ಇನ್ನೊಂದು ಡ್ರಾಮಾ ನೋಡ್ಬೇಕಾಗಿತ್ತು. ಅದಕ್ಕಿಂತ ಜಾಸ್ತಿ ಇನ್ನೇನು ಆಗ್ತಿರ್ಲಿಲ್ಲ. ಅಲ್ಲ ಪಾಪು, ಇಷ್ಟು ದೊಡ್ಡ ವಿಷಯ ನಮ್ಗೆ ಹೇಳಿದ್ರೆ ಇಷ್ಟೊಂದು ಓವರ್ ಆಗಿ ಡ್ರಾಮಾ ಮಾಡೋ ಅವಶ್ಯಕತೆ ಇಲ್ಲ. ಅವಳು ಹಾಸ್ಪಿಟ್ಲಲ್ಲೇ ಇದ್ದಾಳೆ, ಅವಳು ಕಾಲ್ ಮುರಿದಿದೆ ಅಷ್ಟೆ. ನೋಡ್ಬೇಕು ಅಂತಿದ್ರೆ ಹೋಗಿ ನೋಡ್ಕೊಂಡು ಬನ್ನಿ, ಅದಕ್ಕೆ ಓ ಅನ್ನೋ ಅವಶ್ಯಕತೆ ಇಲ್ಲ.
ನಾನ್ಸೆನ್ಸ್. ಬೆಳಗ್ಗೆ ಇರೋ ಕೆಲಸ ಎಲ್ಲ ಬಿಟ್ಟು ಅಮ್ಮ ಮಗಳು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದಾಗ್ಲೇ ನನಗೆ ಅನುಮಾನ ಬಂದಿತ್ತು. ಅದಕ್ಕೆ ಫಾಲೋ ಮಾಡ್ಕೊಂಡ್ ಬಂದೆ. ಸಿಕ್ಕಾಕೊಂಡ್ರಿ ಎಲ್ರು. ಏನೇ ಈ ಅನಿಷ್ಟನ್ ನೋಡಕ್ಕೆ ಕಟ್ಕೊಂಡ್ ಕಂಡಂಗೆ ಸುಳ್ಳು ಹೇಳ್ಕೊಂಡ್ ಬಂದ್ಯಾ? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಪಾಪ ಮಗಳಿಗೆ ಹೀಗಾಗಿದೆ ನೋಡ್ದಕ್ ಬಂದ್ರೆ ತಪ್ಪಾ? ಮಗಳಂತೆ ಮಗಳು? ಯಾವಳ ನಿನ್ ಮಗಳು? ಈ ಕಪ್ಪನಿಷ್ಟನಾ? ಈ ದರಿದ್ರಕ್ಕೆ ಆಕ್ಸಿಡೆಂಟ್ ಅಲ್ಲ, ಅಲ್ಲೇ ಬೀದಿಲ್ ಬಿದ್ದು ಸತ್ರು ನಾನು ತಲೆ ಕೆಡ್ಸ್ಕೊಳಲ್ಲ. ಪೀಡೆ ತೊಲಗ್ತು ಅಂತ ನೆಮ್ಮದಿಯಾಗಿರ್ತೀನಿ.